ನಮಸ್ಕಾರ. ಗುರುಪ್ರಸನ್ನ ಅವರ ಯಾರು ತಾವು? ಗುರುಪ್ರಸನ್ನ ಅವರಲ್ಲ? ಹಾ, ಹೌದು ಸರ್. ಜಾಯಿನ್ ಆಗ್ತೀರಾ? ರೇಣು ಜಾಯಿನ್ ಆಗ್ತೀರಾ? ಒಂದ್ ನಿಮಿಷ ರೀ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಒಂದೇ ನಿಮಿಷ ಆಚಾರ್ಯ, ಹರಿನ್ ಫೋನ್ ಮಾಡ್ತಾ ಇದ್ದೀನಿ ಆಚಾರ್ಯ. ನಾನು ಮಾಡಿದೆ. ಓಕೆ. ಹರೇನು ಆಚಾರ್ಯ. ನಮಸ್ಕಾರ. SR ಅಂದ್ರೆ ಯಾರು? ಹರಿನ್. ಓ, ನೀವ? SR ನಾನು GI ಗಿರೀಶ್. ಗುರು. ಓಕೆ. GI ಗುರು. ಶ್ರೀ ಗುರುಭ್ಯೋ ನಮಃ. ಶ್ರೀಮದಾನಂದ ನಿನ್ನೆ ಬಂದವರು
ನಿನ್ನೆ ಬಂದವ್ರು ಎಲ್ಲಾರು ಬಂದಂಗ ಆಯ್ತಲ್ಲ. ಇವರು ನಿನ್ನೆ ಬಂದವರು ಬಂದಿದ್ದಾರೆ ಆಚಾರ್ಯ. ಓಕೆ, ಅಂದ್ರೆ ಎರಡನೇ ದಿನ ಮಿಸ್ ಆಗ್ಬಾರ್ದು ಅಷ್ಟೇ ಅದಕ್ಕೆ. ಇನ್ನೆಲ್ಲ ಬಂದ. ಓಕೆ, ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ರಾಮಂ ನಾರಸಿಂಹಂ ವ್ಯಾಸಂ ನಚ್ಚ ಗುರುನ್ನಪಿ ಜಗನ್ನಾಥಸ್ಯ ಯತಿನಾ ಕ್ರಿಯತೆ ಸೂತ್ರದೀಪಿಕಾ. ಅಭ್ರಮಂ ವೈಹಿತಂ ಮಧುರಂ ವಿಪ್ಲಂ ಸದಾ ಆನಂದತೀರ್ಥಂ ವಿಲಂಬತೆ ತಾಪತ್ರಯಾಪಹಂ ಉತ್ತರೈಕರೇಚ್ಛಕಂ ಹಿರೇವಾಕ್ಯಮಾನೈಃ ಗುರುಭಾವಮಿಂದತಿ ಭಾತಶ್ಚೇತಿ ತೀರ್ಥವಾಕ್ ನೌಮಿನ್ಯಾಯ ಸಿದ್ಧಾರ್ಥಂ ಶ್ರೀರಾಜಾನತಿ ದೇಹಂ ಸವರಾಂಧ್ರ ಗುರುನ್ ವೇದದ್ಯ ವಾರಾಣಿ ಶ್ರೀ ಸತ್ಯವರ್ತ ರಾಘವೇಂದ್ರ ನಿಪಾನ್ ಸಂಧ್ಯ ಸಂತ ವಿದ್ಯಾಯಾಂ ವಿವಿಧಾಚಾರಂ ಅಸ್ಮದ್ ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ರೂಪಂ ಸ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿವತ್ಸಾಂ ವಂದೇ ಮಹಾಮಹಿಮಸ್ತುಂ ಆಪಾದಮಣಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಸಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಓಂ 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 ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಓಂ ಜನ್ಮಾದ್ಯಸ್ಯತಃ. ಓಂ ಓಂ. ಹಿಂದೆ ನಿನ್ನಿನ ಪಾಠದಲ್ಲಿ ನಾವು ಮೊದಲನೇ ಸೂತ್ರದ ವಿಚಾರ ಮಾಡಿದ್ದೆವು. ಅದರಲ್ಲಿ ಸಂಕ್ಷೇಪ ಹೇಳೋದಾದ್ರೆ, ಅಧ್ಯಯನ ಸಮಧಮಾದಿ ಅಧಿಕಾರ ಸಂಪತ್ತಿ ಆದ ಮೇಲೆ ಅದನ್ನು ಪಡೆದ ಮೇಲೆ ಮೋಕ್ಷ ರೂಪವಾದ ಪ್ರಯೋಜನವಿದೆ, ಹಾಗೂ ಭಗವಂತನ ಪ್ರಸಾದ ಅಂತನೋದು ಆಗಬೇಕು ಅಂತನೋ ಕಾರಣಕ್ಕಾಗಿ ಆಗತ್ತೆ. ಹಾಗಾಗಿ ಮೋಕ್ಷ ಪ್ರಾಪ್ತಿ ಆಗಬೇಕು ಅಂತಂದ್ರೆ ಓಂ ಬ್ರಹ್ಮ ಜಿಜ್ಞಾಸ, ಗುಣಪೂರ್ಣನಾದಂತಹ ಯಾವ ಪರಬ್ರಹ್ಮ ಭಗವಂತ ಇದ್ದಾನೋ ಅವನ ಶ್ರವಣಾದಿ ರೂಪವಾದಂತಹ ಜಿಜ್ಞಾಸೆಯನ್ನು ಮಾಡಲೇಬೇಕು ಅಂತ ಇಷ್ಟು ವಿಚಾರ ಮಾಡಿದ್ವಿ. ಇನ್ನು ಇದರ ಮುಂದಿನ ಸೂತ್ರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಬ್ರಹ್ಮ ಜಿಜ್ಞಾಸ ಅಂತಂದ್ರಿ, ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು ಅಂತಂದ್ರಿ. ಬ್ರಹ್ಮ ಅಂದ್ರೆ ಯಾರು? ಈಗ ಕೋಶದಲ್ಲಿ ನಮಗೆ ಹೇಳ್ತಾರೆ ಬೃಹಜಾತಿ ಕಮಲಾಸನ ಶಬ್ದ ರಾಶಿಷು ಅಂತಂತಾರೆ. ಬ್ರಹ್ಮ ಅಂತನೋ ಶಬ್ದಕ್ಕೆ ಅನೇಕ ಅರ್ಥವಿದೆ. ಇನ್ನೊಬ್ರು ಟಿ ಅಂದ್ರೆ ಯಾರ್ರಿ? ಅದು ಹೆಸರು ಕಾಣಿಸೋದಿಲ್ಲ ಇಲ್ಲಿ. ಯಾರು? ರಂಗನಾಥಾಚಾರ್ಯ. ಓಕೆ ಓಕೆ. ಅಲ್ಲಿ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದಾಗ ಬ್ರಹ್ಮನ ಜಿಜ್ಞಾಸೆ ಮಾಡಿ ಅಂತಂದ್ರು. ಬ್ರಹ್ಮ ಅಂದ್ರೆ ಯಾರು? ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮದೇವರೇ, ಜೀವನು ಬ್ರಹ್ಮ. ಬೃಹಜಾತಿ, ಕಮಲಾಸನ, ಶಬ್ದರಾಶಿ, ಹೀಗೆ ಶಬ್ದರಾಶಿಗಳನ್ನು ಬ್ರಹ್ಮ ಅಂತ ಕರೀತಾರೆ, ವೇದವನ್ನು ಬ್ರಹ್ಮ ಅಂತ ಕರೀತಾರೆ. ಬರೀ ಬ್ರಹ್ಮ ಜಿಜ್ಞಾಸ ಅಂದ್ರೆ ಯಾರು ಬ್ರಹ್ಮ? ಬ್ರಹ್ಮ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ನಾನು ಪೂರ್ಣವೇ, ನಮಗಿಂತ ಕಡಿಮೆ ಇದ್ದವರಿಗಿಂತ ಅದಕ್ಕಿಂತ ಹೆಚ್ಚು ಪೂರ್ಣತ್ವವನ್ನು ನಾನು ಪಡೆದಿದ್ದೇನೆ, ನಾನು ಬ್ರಹ್ಮನೇ. ಹಾಗಾಗಿ ಬ್ರಹ್ಮ ಅಂದ್ರೆ ಯಾರು ಅಂತ ಹೇಳ್ಬೇಕು ಮೊದಲಿಗೆ. ಬರೀ ಬ್ರಹ್ಮ ಜಿಜ್ಞಾಸ ಅಂದ್ರೆ ಅದಕ್ಕಾಗಿ ನಮಗೆ ಬೇಕಾದದ್ದು ಬ್ರಹ್ಮನ ಲಕ್ಷಣವನ್ನು ಹೇಳ್ಬೇಕು ನಾವು. ಬ್ರಹ್ಮನ ಲಕ್ಷಣ ಹೇಳಿದ್ರೆ ಇಂತಹ ಲಕ್ಷಣವನ್ನು ಪಡೆದನು ಯಾವನು ಅವನು ಬ್ರಹ್ಮ, ಉಳಿದವರು ಬ್ರಹ್ಮ ಅಲ್ಲ ಅಂತಲ್ಲ. ಆದರೆ ಭಗವಂತರಿಗೆ ಬ್ರಹ್ಮ ಅಂತ ಕರೆಯೋದಕ್ಕೆ ನಿಮಿತ್ತವೇನು? ಆ ಲಕ್ಷಣ ಇದ್ದದ್ದಕ್ಕೆ ಪರಮಾತ್ಮನಿಗೂ ಬ್ರಹ್ಮ ಅಂತ ಕರಿತಾ ಇದ್ದಾರೆ. ಅದಕ್ಕಾಗಿ ಬ್ರಹ್ಮ ಅಂದ ಕೂಡಲೇನೆ ಯಾರದೋ ಜಿಜ್ಞಾಸೆಯನ್ನು ಮಾಡಬಾರದು, ಪರಮಾತ್ಮನ ಜಿಜ್ಞಾಸೆಯನ್ನೇ ಮಾಡಬೇಕು. ಅದನ್ನು ತಿಳ್ಕೊಳ್ಬೇಕು ಅಂತನ್ನೋದಕ್ಕಾಗಿ ಮುಂದಿನ ಸೂತ್ರದಲ್ಲಿ ಬ್ರಹ್ಮನ ಲಕ್ಷಣವನ್ನು ಅನಿವಾರ್ಯ ಹೇಳಬೇಕಾಗಿದೆ. ಅದಕ್ಕಾಗಿ ಓಂ ಜನ್ಮಾದ್ಯಸ್ಯತಃ ಓಂ ಅಂತನ್ನುವಂತಹ ಸೂತ್ರ ಹೊರಡತ್ತೆ. ಅದರಲ್ಲಿ ಇನ್ನೊಂದೇನು ವಿಶೇಷ ಅಂದ್ರೆ, ಜನ್ಮಾದ್ಯಸ್ಯ ಯತಃ ಅಂತನೋ ಕಡೆಗೆ ಯತಃ ಅಂತನೋ ಯಚ್ಛಬ್ದವಿದೆ. ಅದಕ್ಕಾಗಿ ನಾವು ಎಲ್ಲೇ ಆಗಲಿ ಯಚ್ಛಬ್ದ ಇದ್ರೆ ತಚ್ಛಬ್ದವನ್ನು ಸ್ವೀಕಾರ ಮಾಡಬೇಕು. ಇನ್ನ ಕೆಲವು ಕಡೆ ಹೀಗಿರತ್ತೆ ಅಂದ್ರೆ ತಚ್ಛಬ್ದ ಇರುತ್ತೆ, ಯಚ್ಛಬ್ದ ಇರಲ್ಲ. ಅದಕ್ಕೆ ನಾವು ತಚ್ಛಬ್ದ ನೋಡಿಕೊಂಡು ಯಚ್ಛಬ್ದವನ್ನು ಸ್ವೀಕಾರ ಮಾಡ್ಬೇಕಾಗತ್ತೆ. ಎರಡೂ ಜೋಡಿಯಾಗಿ ಬರೋದು, ಒಂದು ಬಿಟ್ಟು ಒಂದು ಬರೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಇದ್ರೂ ಇಲ್ಲದೆ ಇದ್ರೂ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಹಾಗಾಗಿ ಯತಃ ಅಂತಂದ್ಮೇಲೆ ತತ ಅಂತಲೋ ಶಬ್ದ ಅಂತ ತಿಳ್ಕೊಳ್ಬೇಕು. ಅಂದ್ರೆ ಅವಾಗ ಸೂತ್ರದಲ್ಲಿ ಶಬ್ದವನ್ನು ನಾವು ಹೇಗೆ ಅನ್ವಯ ಮಾಡ್ಕೊಳ್ಬೇಕು ಅಂದ್ರೆ, ಯತಃ ಅಸ್ಯ ಜನ್ಮಾದಿ ತದ್ ಬ್ರಹ್ಮ ಅಂತ ಅರ್ಥ. ತತ ಅಂದ್ರೆ ಬ್ರಹ್ಮ ಅಂತ ಅರ್ಥ.
ಯತಃ ಅಸ್ಯ ಜನ್ಮಾದಿ ತತ್ ಬ್ರಹ್ಮ, ಅವನೇ ಬ್ರಹ್ಮ. ಅವಾಗ ನಮಗೆ ಸೂತ್ರ ಕರ್ತವ್ಯವೇನೆಂದ್ರೆ ಅಸ್ಯ ಜನ್ಮಾದಿ ಅಸ್ಯ ಯತಃ ಅಂತ ಕಡೆಗೆ ಅಸ್ಯ ಅಂತ ಶಬ್ದವಿದೆ. ಅಸ್ಯ ಅಂತ ಶಬ್ದಕ್ಕೆ ಅರ್ಥವೇನೆಂದ್ರೆ ಪ್ರಮಿತ ಜೀವ ಜಡಾತ್ಮಕ ಪ್ರಪಂಚಸ್ಯ, ಅಂದ್ರೆ ನಮಗೆ ಕಣ್ಣಿಗೆ ಕಾಣಿಸುವ ಪ್ರಮಿತವಾದ ಯಾವ ಜೀವ ಜಡಾತ್ಮಕವಾದ ಸಮಸ್ತವಾದ ಪ್ರಪಂಚವಿದೆಯೋ ಆ ಎಲ್ಲಾ ಪ್ರಪಂಚಕ್ಕೆ ಯತಃ ಜನ್ಮಾದಿ ಯಸ್ಮಾತ್ ಸೃಷ್ಟ್ಯಾದ್ಯಷ್ಟಕಂ, ಅಂದ್ರೆ ಯಾವನಿಂದ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಈ ಜನ್ಮಾದಿ ಅಷ್ಟಕ 8 ಸೃಷ್ಟಿಯನ್ನು ಆರಂಭಿಸಿಕೊಂಡು ಮೋಕ್ಷ ಪರ್ಯಂತವಾದ ಈ ಜನ್ಮಾದ್ಯಷ್ಟಕಗಳನ್ನು ಯಾರಿಂದ ನಮಗೆ ಆಗತ್ತೋ ಅವನು ಬ್ರಹ್ಮ, ತತ್ ಬ್ರಹ್ಮ ಅಂತಂದ್ರು. ಇಲ್ಲಿ ಒಂದು ಪ್ರಶ್ನೆ, ಜನ್ಮಾದಿ ಅನೇಕ ಪ್ರಶ್ನೆ ಬರಬಹುದು ಇದರಲ್ಲಿ. ಮೊದಲನೆಯದ್ದು ಜನ್ಮಾದಿ ಅಂತಂದ್ರು. ಜನ್ಮಾದಿ ಅಂದ್ರೆ ಅರ್ಥವೇನು? ಅಲ್ಲಿ ಸಮಾಸ ವಿಚಾರ ಮಾಡ್ಕೊಂಡು ನಿರ್ಣಯ ಮಾಡ್ತಾರೆ. ಅಂದ್ರೆ ಜನ್ಮ ಆದಿ ಯಸ್ಯ ಅಂತ ಮಾಡ್ಕೊಳ್ಬೇಕು. ಜನ್ಮ ಆದಿ ಯಸ್ಯ ಅಂದ್ರೆ ಜನ್ಮವನ್ನೇ ಆದಿಯನ್ನಾಗಿ ಪಡೆದುಕೊಂಡು ಇರುವಂತಹದ್ದು ಯಾವುದು, ಅದು ಜನ್ಮಾದಿ. ಅಂದ್ರೆ ಜನ್ಮವನ್ನು ಆದಿಯನ್ನ ಪಡೆದುಕೊಂಡು ಇರೋದು ಯಾವುದು? ಸ್ಥಿತಿ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳು, ಇದೆಲ್ಲವೂ ಜನ್ಮಾದಿ. ಇವಾಗ ಅಂತೇವಲ್ವಾ, ಇದರಲ್ಲಿ ರಾಮಾದಿಗಳು ಬಂದರು, ರಾಮಾದಿ ಅಂತಂದೆ. ರಾಮಾದಿ ಅಂದ್ರೆ ಅರ್ಥವೇನು? ರಾಮನನ್ನೇ ಆದಿಯನ್ನಾಗಿ ಪಡೆದುಕೊಂಡು ಇರುವಂತಹ ರಾಮನ ಪಾರ್ಟಿ ಗುಂಪುದವರು, ಲಕ್ಷ್ಮಣ ಭರತ ಶತ್ರುಘ್ನ ಸೀತೆ ಇವರೆಲ್ಲರೂ ಅಂತನ್ನುವ ಅರ್ಥವನ್ನು ಹೇಳುವಾಗ ರಾಮಾದಿ. ಹಾಗೆ ಇಲ್ಲಿ ಜನ್ಮಾದಿ ಅಂದ್ರೆ ಜನ್ಮವನ್ನೇ ಆದಿಯನ್ನಾಗಿ ಪಡೆದುಕೊಂಡು ಇರುವಂತಹ 8, ಅದೆಲ್ಲವನ್ನು ಜನ್ಮಾದಿ ಅಂತ ಶಬ್ದವನ್ನು ಸ್ವೀಕಾರ ಮಾಡಬೇಕು. ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಅದಕ್ಕೆ ರಾಯರ್ ಹೇಳ್ತಾರೆ ಜನ್ಮಾದಿ ಅಂತ ಯಾಕಂದ್ರಿ? ಹೇಳ್ಬಿಡಿ, ಸೃಷ್ಟಿ ಸ್ಥಿತಿ ಲಯ ಬಂಧ ಜ್ಞಾನ. ಅಲ್ಲ, ಅದರಲ್ಲಿ ಕ್ರಮ ಇದೆ. ಸೃಷ್ಟಿ ಸ್ಥಿತಿ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಓಕೆ ಆಚಾರ್ಯ. ಒಂದು ನಿಮಿಷ. ಸೃಷ್ಟಿ ಸ್ಥಿತಿ ನಿಯಮನ ಲಯ ನಿಯಮನ, ಕರೆಕ್ಟ್. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ, ಕರೆಕ್ಟ್. ಇದರಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಸೃಷ್ಟಿ ಸ್ಥಿತಿ ಲಯ ಅಂತ ಜನ್ಮ ಅಂತ ಹೇಳಿ ಜನ್ಮವನ್ನು ಯಾಕೆ ಮೊದಲಿಗೆ ಜನ್ಮಾದಿ ಅಂತ ಯಾಕೆ ಹೇಳ್ತಾ ಇದ್ರಿ? ಸ್ಥಿತ್ಯಾದಿ ಅಂತ ಹೇಳ್ಬೋದಲ್ವಾ? ಸ್ಥಿತಿಯನ್ನು ಮೊದಲಿಗೆ ಹೇಳ್ರಿ, ಅಥವಾ ಲಯಾದಿ ಅಂತ ಹೇಳ್ರಿ. ಓಂ ಲಯಾದ್ಯಸ್ಯತಃ ಅಂದ್ರೆ ಲಯವನ್ನೇ ಆದಿಯನ್ನ ಪಡೆದುಕೊಂಡಂತಹ ಉಳಿದೆಲ್ಲ 8. ಮೊದಲಿಗೆ ಜನ್ಮ ಅಂತ ಶಬ್ದವನ್ನು ಯಾಕೆ ಇಡ್ಬೇಕು? ಅದಕ್ಕೆ ಕಾರಣವೇನು ಅಂದ್ರೆ, ಉತ್ಪತ್ತಿಯೇ ಆಗಿಲ್ಲ ಅಂದ್ರೆ ಸ್ಥಿತಿ ಮಾಡೋದಕ್ಕೆ ಸಾಧ್ಯವಾ? ಒಂದೊಂದು ಆದ್ಮೇಲೆ ಸ್ಟೆಪ್ ಬೈ ಸ್ಟೆಪ್. ಅದು ಉತ್ಪತ್ತಿಯೇ ಇಲ್ಲ ಅಂದ್ರೆ ಸ್ಥಿತಿ ಇಲ್ಲ, ಸ್ಥಿತಿಯೇ ಇಲ್ಲದೆ ಹೋದ್ರೆ ಲಯ ಇಲ್ಲ. ಹಾಗಾಗಿ ಪ್ರಧಾನವಾದದ್ದು ಮೊದಲಿಗೆ ಬರೋದು ಜನ್ಮ. ಆ ಕಾರಣಕ್ಕಾಗಿ ಜನ್ಮಾದಿ ಅಂತ ಜನ್ಮ ಶಬ್ದವನ್ನು ಇಟ್ಟಿದ್ದಾರೆ. ಆಯ್ತಲ್ಲ ಇಷ್ಟು. ಹಾಗಾಗಿ ಏನಾಯ್ತು, ಅಸ್ಯ ಪರಿಮಿತವಾದಂತಹ ಜೀವಜನಾತ್ಮಕವಾದಂತಹ ಪ್ರಪಂಚಕ್ಕೆ ಯತಃ ಯಾವನಿಂದ ಜನ್ಮಾದಿ ಸೃಷ್ಟಿಯಾದಿ ಅಷ್ಟಕಗಳು ಬರುತ್ತೋ ಭವತಿ ಇತಿ ಶ್ರುತಂ ತದೇವ ಬ್ರಹ್ಮ ನ ಅನ್ಯತಿತ್ಯರ್ಥ. ಅಂದ್ರೆ ಇನ್ ಮುಂದೇನು ಜನ್ಮಾದಿ ಏನು ಆಗೋತ್ತೋ ಆಗೋದಿಲ್ವೋ ಅಂತಂದ್ರೆ ಭವತಿ ಇತಿ ಶ್ರುತಂ, ಯಾವನಿಂದ ಜನ್ಮಾದಿ ಅಷ್ಟಕಗಳು ಆಗತ್ತೆ ಅಂತ ವೇದವು ಹೇಳ್ತಾ ಇದೆಯೋ, ವೇದವನ್ನು ತಗೊಂಬರ್ಬೇಕು ಮಧ್ಯದಲ್ಲಿ. ಶ್ರುತಂ ಅಂತಂದ್ರು
ಅನೇಕ ಶ್ರುತಿ ಇದೆ. ದೇವರಿಂದಲೇನೆ ಸೃಷ್ಟಿಯಾದಿ ಅಷ್ಟಕಗಳು ಆಗತ್ತೆ ಅಂತನ್ನೋದಕ್ಕೆ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ತತ್ರಯಂತೆ ಅಭಿಶಂವಿಶಂತೀತಿ ಅಂತ ಹೇಳಿ ಸೃಷ್ಟಿ ಸ್ಥಿತಿ ಲಯ ಹೀಗೆ ಎಲ್ಲವೂ ಭಗವಂತನಿಂದಲೇನೆ ಆಗತ್ತೆ ಅಂತ ಅನ್ನೋದಕ್ಕೆ ಈ ವೇದಗಳು ಪ್ರಮಾಣ. ವೇದದಲ್ಲಿ ಸೃಷ್ಟಿಯಾದಿಗಳು ಭಗವಂತನಿಂದಲೇನೆ ಆಗತ್ತೆ ಅಂತ ನಮಗೆ ವೇದ ಸಿದ್ಧವಾಗಿದೆ. ಆದ್ದರಿಂದಾಗಿ ತದೇವ ಬ್ರಹ್ಮ, ಈ ಸೃಷ್ಟಿಯಾದಿ ಕರ್ತೃತ್ವವನ್ನು ಪಡೆದಂತಹ ಯಾವನೋ ಅವನೇ ಬ್ರಹ್ಮ, ಹೊರತು ನ ಅನ್ಯತ, ಬೇರೆಯವರು ಸರ್ವತಾ ಬ್ರಹ್ಮರಲ್ಲ. ಹಾಗಾಗಿ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತಂದ್ರೆ ಇಂತಹ ಲಕ್ಷಣವನ್ನು ಪಡೆದಂತವನು ಯಾವನು ಅವನು ಬ್ರಹ್ಮ, ಅವನ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಅರ್ಥವಾಗತ್ತೆ, ಹೊರತು ಯಾವನೋ ಒಬ್ಬ ಬ್ರಹ್ಮ ಅವನ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಸರ್ವತಾ ಅರ್ಥ ಮಾಡ್ಕೊಳ್ಳಬಾರದು. ಇಷ್ಟು ನಿಮಗೆ ಈ ಸೂತ್ರಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳ್ಬೋದು ಅಂತಂದ್ರೆ ಸ್ವಲ್ಪ ದೊಡ್ಡದಾಗತ್ತೆ, ಸಾಕು. ಈ ಸೂತ್ರಕ್ಕೆ ಇಷ್ಟು ಸಂಬಂಧಪಟ್ಟಿದ್ದು. ಇನ್ನ ಇದ್ರ ಮುಂದಿನ ಸೂತ್ರಕ್ಕೆ ಓಂ ಶಾಸ್ತ್ರ ಯೋನಿತ್ವಾತ್ ಓಂ ಕ್ರಮವಾಗಿ ಬರ್ತಾ ಇದೆ. ಮೊದಲನೇ ಸೂತ್ರದಲ್ಲಿ ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು ಅಂತಿಷ್ಟೇ ಅಂತ. ಎರಡನೇ ಸೂತ್ರದಲ್ಲಿ ಆ ಬ್ರಹ್ಮ ಅಂದ್ರೆ ಯಾರು ಅಂತ ಹೇಳಿ ಲಕ್ಷಣ ಹೇಳ್ಬೇಕಾಗಿತ್ತು. ಅದಕ್ಕಾಗಿ ಜನ್ಮಾದ್ಯಸ್ಯತಃ ಅಂತ ಸೂತ್ರ ಬಂತು. ಆಮೇಲೆ ಇದರ ಮುಂದಿನ ಸೂತ್ರ ಓಂ ಶಾಸ್ತ್ರ ಯೋನಿತ್ವಾತ್ ಓಂ ಅಂತನ್ನುವಂತಹ ಸೂತ್ರ. ಒಂದ್ ನಿಮಿಷ. ಕೇಳಿಸ್ತಾ ಇದೆಲ್ಲ? ಕೇಳಿಸ್ತಾ ಇದೆ ಆಚಾರ್ಯ. ಹೀಗೆ ಅದರ ಲಕ್ಷಣ ವಿಚಾರವನ್ನು ಈ ಸೂತ್ರದಲ್ಲಿ ಮಾಡಿದ್ರು. ಇನ್ನ ಇದರ ಮುಂದಿನ ಸೂತ್ರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಹೇಗೆ ಬ್ರಹ್ಮ ಅಂದ್ರೆ ಯಾರ್ ಬೇಕಾದ್ರೆ ತಗೊಳ್ಬಹುದು ಅಂತಂದ್ರಲ್ವಾ, ಅವಕ್ಕೆ ಏನ್ ಮಾಡಿದ್ರು, ಇಲ್ಲ ಯಾರಿಂದ ಸೃಷ್ಟಿಯಾದವುಗಳಾಗತ್ತೋ ಅವನು ಬ್ರಹ್ಮ ಅಂತ ಹೇಳಿದ್ರೆ ಅವಾಗ ಏನಾಗತ್ತೆ ಅಂತಂದ್ರೆ, ನಾನೊಂದು ಅನುಮಾನ ಮಾಡ್ತೇನೆ. ಅನುಮಾನ ಮಾಡಿ ರುದ್ರದೇವರು ಜಗತ್ಕಾರಣರು ಅಂತ ನಾನಂದೆ. ನಿಮಗೇನು ಪ್ರಮಾಣದಿಂದ ಜಗತ್ಕಾರಣತ್ವಾದಿಗಳು ಸಿದ್ಧವಾಗಬೇಕು ಅಷ್ಟೇ ಅಲ್ವಾ? ನಾನು ಹೇಳ್ತೇನೆ ಪ್ರಮಾಣದಿಂದ ಜಗತ್ಕಾರಣತ್ವ ಅಂತ ಅನ್ನೋದು ರುದ್ರದೇವರಿಗಿದೆ ಅಂದ್ಮೇಲೆ ಯಾರಿಗೆ ಜಗತ್ಕಾರಣತ್ವಾದಿಗಳಿದೆಯೋ ಅವರು ಬ್ರಹ್ಮ ಅಂತಂದ್ರಿ. ರುದ್ರದೇವರಿಗೆ ಜಗತ್ಕಾರಣತ್ವ ಇದೆ ಅಂತ ನಮ್ಗೆ ಅನುಮಾನ ತಿಳಿಸ್ತಾ ಇದೆ, ಅಥವಾ ಪಾಶುಪದಾದಿ ಆಗಮವೂ ಹೇಳುತ್ತೆ. ಹಾಗಾಗಿ ಯಾವುದನ್ನು ಬ್ರಹ್ಮ ಅಂತ ನೀವು ಹೇಳಿದ್ರಿ, ಯಾರಿಗೆ ಲಕ್ಷಣವಿದೆಯೋ ಅವನು ಬ್ರಹ್ಮ. ಆ ಲಕ್ಷಣ ರುದ್ರದೇವರಿಗೆ ಬಂತು, ಹಾಗಾಗಿ ರುದ್ರದೇವರನ್ನು ಬ್ರಹ್ಮ ಅಂತ ನಾನು ಸ್ವೀಕಾರ ಮಾಡ್ತೇನೆ ಅಂತ ನಮಗೆ ಪೂರ್ವ ಪಕ್ಷ ಬರುತ್ತೆ. ಅದಕ್ಕೆ ನಾವು ಅನಿವಾರ್ಯವಾಗಿ ಆ ಲಕ್ಷಣ ಸರ್ವತಾ ರುದ್ರದೇವರಿಗೆ ಬರೋದಿಲ್ಲ, ಪರಮಾತ್ಮನಿಗೇನೆ ಬರುತ್ತೆ. ಯಾಕೆ ಪರಮಾತ್ಮನಿಗೇನೆ ಬರುತ್ತೆ ರುದ್ರದೇವರಿಗೆ ಬರೋದಿಲ್ಲ ಅಂತ ತೋರಿಸ್ಕೊಡ್ಬೇಕು. ಅದಕ್ಕಾಗಿ ಇದು ಮತ್ತೆ ರೂಪವಾಗಿ ಪ್ರಶ್ನೆ ಮಾಡ್ಕೊಂಡು ಉತ್ತರ, ಇದರಲ್ಲಿ ಅನೇಕ ಪ್ರಶ್ನೆಗಳಿದೆ. ಆದರೂ ಅದಕ್ಕಾಗಿ ಹೊರಟಂತಹದ್ದು ಓಂ ಶಾಸ್ತ್ರೋಣಿತ್ವಾತುಂ ಎನ್ನುವಂತಹ ಸೂತ್ರ. ಈ ಲಕ್ಷಣ ಸರ್ವತಾ ರುದ್ರದೇವರಿಗೆ ಬರೋದಿಲ್ಲ. ರುದ್ರದೇವರಂದ್ರೆ ರುದ್ರಾದಿಗಳು ಯಾರಿಗೂ ಬರೋದಿಲ್ಲ, ಕೇವಲ ಪರಮಾತ್ಮನಿಗೇನೆ ಬರುತ್ತೆ. ಆ ಕಾರಣಕ್ಕಾಗಿ ಹೇಳ್ಬೇಕು. ಯಾಕೆ ಪರಮಾತ್ಮನಿಗೇನೆ ಬರುತ್ತೆ? ಶಾಸ್ತ್ರಯೋನಿ ಅಂತ ಉತ್ತರ. ಅದಕ್ಕೆ ವ್ಯಾಖ್ಯಾನ ಈಗ ನ ಅನುಮಾನತಃ ರುದ್ರಾದೇಹೇ ಜಗತ್ಕಾರಣತ್ವಂ ಕಲ್ಪನೀಯಂ. ಅಂದ್ರೆ ಅನುಮಾನದಿಂದಾಗಿ ರುದ್ರಾದಿ ದೇವತೆಗಳಿಗೆ ಜಗತ್ಕಾರಣತ್ವವನ್ನು ಅನುಮಾನ ಎಲ್ಲ ಒಂದು ಅನೇಕ ಅನುಮಾನ ಮಾಡ್ತಾನೆ. ಅನೇಕ ಅನುಮಾನ ಮಾಡಿ ರುದ್ರದೇವರಿಗೆ ಜಗತ್ಕಾರಣತ್ವ ಇದೆ ಅಂತ ಹೇಳಿ ಶಾಸ್ತ್ರೋಣಿತ್ವಾದಿ ಕಣದಲ್ಲಿ ಸಮರ್ಥನೆ ಮಾಡಿದ್ದಿದೆ. ಇರಲಿ, ಆ ಅನುಮಾನದಿಂದಾಗಿ
ಜಗತ್ಕಾರಣತ್ವವನ್ನು ರುದ್ರದೇವರಿಗೆ ಇದೆ ಅಂತ ಪೂರ್ವ ಪಕ್ಷಿ ಹೇಳಿದರೆ ಹಾಗೆ ಸರ್ವತಾ ಕಲ್ಪನೆ ಮಾಡಬಾರದು. ಕುತಃ ಯಾಕೆ ಅನುಮಾನದಿಂದಾಗಿ ಜಗತ್ಕಾರಣತ್ವವನ್ನು ನಾವು ಕಲ್ಪನೆ ಮಾಡಬಾರದು ಅಂದ್ರೆ ಶಾಸ್ತ್ರಯೋನಿತ್ವಾತ್ ಅಂತ ಸೂತ್ರ. ಶಾಸ್ತ್ರಯೋನಿತ್ವಾತ್ ಅಂದ್ರೆ ಶಾಸ್ತ್ರ ಅಂತ ಅನ್ನೋ ಶಬ್ದಕ್ಕೆ ಅರ್ಥವೇನಂತಂದ್ರೆ ಋಗ್ಯಜು ಸಾಮಾಥರ್ವಾಸ ಭಾರತಂ ಪಂಚರಾತ್ರಕಂ ಮೂಲ ರಾಮಾಯಣಂ ಚೈವ ಇತ್ಯಾದಿಯಾಗಿ ಹೇಳ್ತಾರೆ. ಅದನ್ನು ಶಾಸ್ತ್ರ ಅಂತ ಕರಿಬೇಕು. ಹಾಗಾಗಿ ಒಂದು ವೇದ, ಶಾಸ್ತ್ರ ಶಬ್ದದಿಂದ ತಿಳ್ಕೊಳ್ಬೇಕಾದ್ದು ವೇದ, ಇದು ಒಂದು. ನಾ ಅಷ್ಟೇ ಹೇಳಿದೇನೆ, ವೇದವನ್ನು ಅನುಸರಿಸಿಕೊಂಡಿರುವಂತಹ ಯಾವ ಪೌರುಷೇಯವಾದಂತಹದ್ದಿದ್ರೂ ತೊಂದರೆ ಇಲ್ಲ. ಆದ್ರೆ ಅದು ವೇದವನ್ನು ಅನುಸರಿಸಿಕೊಂಡು ಇರಬೇಕಾದಂತಹದ್ದು ಇರಬೇಕು. ಅಂದ್ರೆ ಮಾತ್ರ ಅದನ್ನ ನಾವು ಇಲ್ಲಿರುವ ಶಾಸ್ತ್ರ ಅಂತ ಶಬ್ದದಿಂದ ಸ್ವೀಕಾರ ಮಾಡಬೇಕು. ಹಾಗಾಗಿ ವೇದಾದಿಗಳು ಇದು ಏನಾಗಿದೆ, ಯೋನಿ 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 ಅಂತ ನಾವು ಶಬ್ದಕ್ಕೆ ಆಚಾರ್ಯ, ಸಾರಿ ಆಚಾರ್ಯ, ಅದು ಹೇಳ್ಬಿಡಿ ಆಚಾರ್ಯ. ಶಾಸ್ತ್ರ ಅಂದ್ರೆ ಏನೇನು ಅಂತ ನೀವು ಲಿಸ್ಟ್ ಒಂದು ಹೇಳಿದ್ರಿಲ್ಲ, ವೇದಗಳು ಮತ್ತೆ ವೇದ ಹಾಗೂ ವೇದವನ್ನು ಅನುಸರಿಸಿಕೊಂಡು ವೇದಕ್ಕೆ ಅವಿರುದ್ಧವಾಗಿ, ವೇದದಲ್ಲಿ ಏನ್ ಹೇಳಿದ್ದಾರೆ ಅದಕ್ಕೆ ವಿರುದ್ಧವಾಗಿ ಹೇಳದೇ ಇರುವಂತಹದ್ದು ಯಾವುದೇ ಒಂದು ಪೌರುಷೇಯ ಆಗಮ ಇರಲಿ ಅದು. ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಗ್ರಂಥ ಬರದೆ ಅಂತ ಇಟ್ಕೊಳ್ರಿ, ಏನೋ ಒಂದು ಸ್ತೋತ್ರವನ್ನು ರಚನೆ ಮಾಡಿದೆ ಅಂತ ಇಟ್ಕೊಳ್ರಿ. ಅಲ್ಲಿ ನಾನು ವೇದದಲ್ಲಿ ಎಕ್ಸಾಕ್ಟ್ ಏನ್ ಹೇಳಿದ್ದಾರೋ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತೆ, ಅದಕ್ಕೆ ವಿರೋಧ ಬರದೇ ಇದ್ದಂತೆ ಒಂದು ಸ್ತೋತ್ರ ರಚನೆ ಮಾಡಿದೆ. ಅವಾಗ ಅದನ್ನು ನಾವು ಶಾಸ್ತ್ರ ಅಂತ ಅನ್ನೋ ಶಬ್ದದಿಂದ ಸ್ವೀಕಾರ ಮಾಡಬಹುದು. ಯಾಕೆ? ವೇದಕ್ಕೆ ಅನುಕೂಲವಾಗಿದೆ. ಆದ್ದರಿಂದ ವೇದಕ್ಕೆ ಅನುಕೂಲವಾಗಿದ್ದಿಲ್ಲ ಅಂದ್ರೆ ಅದನ್ನ ನಾವು ತೆಗೆದುಕೊಳ್ಬಾರದು. ವೇದಕ್ಕೆ ಅನುಕೂಲವಾಗಿತ್ತು ಅಂದ್ರೆ ಅದನ್ನು ಅವಶ್ಯವಾಗಿ ಸ್ವೀಕಾರ ಮಾಡಬಹುದು. ಆಯ್ತಲ್ಲ? ಆಯ್ತಾಚಾರ್ಯ. ಆಮೇಲೆ ಯೋನಿ, ಯೋನಿ ಅಂತ ಅನ್ನೋ ಶಬ್ದಕ್ಕೆ ಇಲ್ಲಿ ಅರ್ಥ ಬರೆದಿದ್ದು ಏನಂತ, ಜ್ಞಪ್ತಿ ಕಾರಣಂ ಅಂದ್ರೆ ಏನು? ಜ್ಞಪ್ತಿ ಕಾರಣ ಅಂದ್ರೆ ಪ್ರಮಾಣ ಅಂತ ಇಷ್ಟ ಅಭಿಪ್ರಾಯ. ಜ್ಞಪ್ತಿ ಕಾರಣಂ ಅಂದ್ರೆ ಪ್ರಮಾಣ ಅಂತ ಅನ್ನೋ ಶಬ್ದಕ್ಕೂ ಅಷ್ಟೇ, ಯಥಾರ್ಥ ಜ್ಞಾನಕ್ಕೆ ಸಾಧನ, ಅದು ಪ್ರಮಾಣ. ಹಾಗೆ ಯೋನಿ ಅಂತ ಅನ್ನೋ ಶಬ್ದಕ್ಕೆ ಜ್ಞಪ್ತಿ ಕಾರಣಂ ಅಂತ ಅರ್ಥ ಬರೆದರು. ಜ್ಞಪ್ತಿ ಕಾರಣಂ ಅಂತಂದ್ರೆ ಪ್ರಮಾಣವಾಗಿದೆ. ಅಂದರೆ ಇಲ್ಲಿ ಹೀಗ್ ಮಾಡ್ಕೊಳ್ಬೇಕು, ಶಾಸ್ತ್ರಂ ಯೋನಿ ಯಸ್ಯ ಅಂದ್ರೆ ಯಾರಿಗೆ ಶಾಸ್ತ್ರವು ಯೋನಿ ಪ್ರಮಾಣವಾಗಿದೆ. ಅಂದ್ರೆ ಇದರ ಅಭಿಪ್ರಾಯವೇನಂತಂದ್ರೆ, ಪರಮಾತ್ಮ ನಾರಾಯಣ ಅವನೇ ಜನ್ಮಾದಿ ಅಷ್ಟಕಗಳನ್ನು ಕೊಡ್ತಾನೆ ಅಂತನೋ ವಿಷಯದಲ್ಲಿ ಶಾಸ್ತ್ರವೇ ಪ್ರಮಾಣವಾಗಿದೆ. ವೇದಾದಿ ಶಾಸ್ತ್ರಗಳೇ ಪ್ರಮಾಣವಾಗಿದೆ. ವೇದಾದಿಗಳಿಂದಾಗಿ ಜಗಜ್ಜನ್ಮಾದಿ ಕಾರಣತ್ವ ಪರಮಾತ್ಮನಿಗೇನೆ ಇದೆ ಎಂದು ವೇದಾದಿಗಳು ಹೇಳ್ತಾ ಇದೆ. ಅಂದ್ಮೇಲೆ ವೇದ ಹೇಳ್ತಾ ಇದೆ ಅಂತಂದ್ಮೇಲೆ ಅದನ್ನೇ ನಾವು ಒಪ್ಪಬೇಕು. ತಸ್ಯ ಭಾವಃ ಶಾಸ್ತ್ರಯೋನಿತ್ವಂ ಅಂದ್ರೆ ಸಮಾಸ ಮಾಡಿದ್ರು. ಶಾಸ್ತ್ರಂ ಯೋನಿ ಯಸ್ಯ ಇತಿ ಶಾಸ್ತ್ರಯೋನಿ ತಸ್ಯ ಭಾವಃ ಶಾಸ್ತ್ರಯೋನಿತ್ವಂ ತಸ್ಮಾತ್ ಶಾಸ್ತ್ರಯೋನಿತ್ವಾತ್ ಅಂತ ಹೀಗೆ ಶಬ್ದದ ವಿಗ್ರಹ. ಹಾಗಾಗಿ ತಸ್ಮಾತ್ ಜಗತ್ ಕಾರಣಂ ಬ್ರಹ್ಮ. ಆದ್ರಿಂದ ಜಗತ್ ಕಾರಣತ್ವ ಯಾರಿಗೆ ಬಂತು? ಬ್ರಹ್ಮನಿಗೇನೆ ಬಂತು. ಅಲ್ಲ, ಹಾಗಾದರೆ ಅವರೊಂದು ಪ್ರಶ್ನೆ ಮಾಡಿದ್ರಲ್ವ ಪೂರ್ವ ಪಕ್ಷಿಗಳು, ಅನುಮಾನದಿಂದ ನಾವು ರುದ್ರನಿಗೆ ಜಗತ್ ಕಾರಣತ್ವ ಹೇಳ್ತೇನೆ ಅಂತ. ಸರಿ, ಅವಾಗ ಏನಾಗತ್ತೆ, ಅದು ನಮಗೆ ವೇದವೂ ಅಲ್ಲ ಅನುಮಾನ ಅಂದ್ರೆ. ಅಥವಾ ವೇದಕ್ಕೆ ಅನುಕೂಲವಾಗಿದೆಯಾ? ಅಲ್ಲ, ವೇದ ಇದು ಪರಮಾತ್ಮನಿಗೆ ಜಗತ್ ಕಾರಣತ್ವ ಹೇಳ್ತಾ ಇದೆ. ಅನುಮಾನವಿದು ದೇವರನ್ನು ಬಿಟ್ಟು ರುದ್ರಾದಿಗಳಿಗೆ ಜಗತ್ ಕಾರಣತ್ವ ಹೇಳ್ತಾ ಇದೆ. ಹಾಗಾಗಿ ಸರ್ವಥಾ ಏನಂತಾರೆ, ಜಗತ್ ಕಾರಣತ್ವವನ್ನು ದೇವರನ್ನು ಬಿಟ್ಟು ಉಳಿದವರಿಗೆ ಸರ್ವಥಾ ಹೇಳಲೇಬಾರದು. ಹಾಗಾಗಿ ಪರಮಾತ್ಮನೇ ಶಾಸ್ತ್ರಯೋನಿ. ಶಾಸ್ತ್ರಯೋನಿ ಅಂತಂದ್ರೆ ಅದಕ್ಕೆ ಅಭಿಪ್ರಾಯ ಕೊನೇ ಶಬ್ದದಲ್ಲಿ ಬರೀತಾರೆ, ಶಾಸ್ತ್ರೈಕ ಸಮಧಿಗಮ್ಯತ್ವಾತ್ ಅಂತ ಅರ್ಥ ಬರೀತಾರೆ. ಶಾಸ್ತ್ರೈಕ ಸಮಧಿಗಮ್ಯ. ಶಾಸ್ತ್ರೈಕ ಅಂತಂದ್ರೆ ಏಕ ಶಬ್ದಕ್ಕೆ ಒಂದೇ, ಶಾಸ್ತ್ರ ಒಂದೇ.
ಸಮಗ್ರವಾದ ವೇದಾದಿಗಳಿಂದಾಗಿ ಸಮಧಿಗಮ್ಯ ಸಮ್ಯಕ್ ತಿಳಿಯಲ್ಪಡುವನು ಯಾರು? ಪರಮಾತ್ಮ ಒಬ್ಬನೇ. ಏನಂತ ತಿಳಿಯಲ್ಪಡ್ತಾನೆ? ಶಾಸ್ತ್ರದಿಂದ ಜಗತ್ಕಾರಣತ್ವೇನ ಅವನು ತಿಳಿಯಲ್ಪಡ್ತಾನೆ. ಹಾಗಾಗಿ ಜಗತ್ಕಾರಣತ್ವೇನ ವೇದಾದಿಗಳಿಂದಾಗಿ ಪ್ರತಿಪಾದ್ಯನಾಗಿದ್ದಾನೆ ಅಂತನೋ ಕಾರಣಕ್ಕಾಗಿ ಅವನೊಬ್ಬನೇ ಜನ್ಮಾದಿ ಕಾರಣ ಅಂತ ಒಪ್ಪಬೇಕು, ಹೊರತು ಸರ್ವಥಾ ಬೇರೆಯವರನ್ನು ಒಪ್ಪಬಾರದು ಅಂಥೇಳಿ ಶಾಸ್ತ್ರೋನಿತ್ವಾದ ಅಂತ ಸಮರ್ಥನೆ ಮಾಡುದು. ಇನ್ನೊಂದು ಅಂಶವನ್ನು ನಾನು ಅದೇ ಹಿಂದಿನ ಜನ್ಮಾದ್ಯಸ್ಯತಃ ಅಂತನೋ ಸೂತ್ರಕ್ಕೆ ಒಂದು ಅಂಶವನ್ನು ಹೇಳ್ತೇನೆ ಅಂತ ಏನಂದೆ ಅಂತಂದ್ರೆ, ಅಲ್ಲಿ ಜನ್ಮಾದ್ಯಸ್ಯತಃ ಅಂತ ಹೇಳಿ ಜನ್ಮಾದಿ ಕಾರಣತ್ವವನ್ನು ಹೇಳಿದ್ರು. ಜನ್ಮಾದಿ ಕಾರಣತ್ವ ಅಂದ್ರೆ ಹಾಗಾದ್ರೆ ಲಕ್ಷಣ ಏನು ದೇವರದು? ಒಂದು ಲಕ್ಷಣವಾ, ಎರಡು ಲಕ್ಷಣವಾ, ಎಷ್ಟು ಲಕ್ಷಣ ಹೇಳಿದಂತೆ ಆಯ್ತು ಅಂತಂದ್ರೆ 8 ಲಕ್ಷಣ ಅಂತಂತಾರೆ. 8 ಲಕ್ಷಣ ಅಂತಂದ್ರೆ ಸೃಷ್ಟಿಕರ್ತೃತ್ವಂ, ಸ್ಥಿತಿಕರ್ತೃತ್ವಂ, ಲಯಕರ್ತೃತ್ವಂ, ನಿಯಮನಕರ್ತೃತ್ವಂ, ಹೀಗೆ ಮೋಕ್ಷ ಪರ್ಯಂತವಾಗಿ ಅಷ್ಟಕರ್ತೃತ್ವ, ಒಂದೊಂದು ಬಿಡಿ ಬಿಡಿ ಬೇರೆ ಬೇರೆ ಲಕ್ಷಣ. ಇದು ಸಾಮಾನ್ಯವಾಗಿ ಹೀಗೆ ಹೇಳೋದಿಲ್ಲ. ಇದರ ಲಕ್ಷಣ ಏನು ಅಂದ್ರೆ ಒಂದನ್ನು ಹೇಳ್ತಾರೆ. ಗೋವಿನ ಲಕ್ಷಣ ಏನು? ಶಾಸ್ತ್ರಾಧಿಮತ್ವಂ. ಒಂದೊಂದಕ್ಕೆ ಒಂದೊಂದು ಲಕ್ಷಣ ಇರುತ್ತೆ. ಅಲ್ಲಿ ಏನಾದ್ರೂ ಒಂದು ಸಮಸ್ಯೆ ತೊಂದರೆ ಆದರೆ ಅವಾಗ ಮತ್ತೊಂದಕ್ಕೆ ಹೋಗ್ತಾರೆ, ಇಲ್ಲ ಅದೇ ಲಕ್ಷಣಕ್ಕೆ ಏನಾದ್ರೂ ಒಂದು ವಿಶೇಷಣ ಕೊಡ್ತಾರೆ, ಹೊರತು 1, 2, 3, 4 ಲಕ್ಷಣ ಅಂತ ಹೆಚ್ಚಿರೋದಿಲ್ಲ. ಲಕ್ಷಣ ಅಂದ್ರೆ ಅಸಾಧಾರಣವಾಗಿ ಇರುವಂತಹದ್ದು ಯಾವುದು, ಅದು ಲಕ್ಷಣ. ಹಾಗೆ ಭಗವಂತನ ಲಕ್ಷಣವನ್ನು ಹೇಳುವಾಗ ಸೃಷ್ಟಿಕರ್ತೃತ್ವ ಇಷ್ಟೇ ಅಲ್ಲ, ಅಥವಾ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಅಂತ ಎಲ್ಲ 8 ಜೋಡಿಸಿ ಒಂದೇ ಲಕ್ಷಣ, ಹಾಗೂ ಅಲ್ಲ. ಹಾಗಾದ್ರೆ ಮತ್ತೇನು? ಬಿಡಿ ಬಿಡಿಯಾಗಿ ಪ್ರತ್ಯೇಕವಾಗಿ 8 ಲಕ್ಷಣವನ್ನು ಮಾಡ್ತಾರೆ, ಸೂಚನೆ ಮಾಡ್ತಾರೆ ಜನ್ಮಾದ್ಯಸ್ಯತಃ ಅಂತನೋ ಸೂತ್ರದಲ್ಲಿ. ಯಾಕೆ ಅಂತ ಕೇಳಿದರೆ, ವೈಭವ ಇದೆ ಪರಮಾತ್ಮನಲ್ಲಿ, ಐಶ್ವರ್ಯ ಆಧಿಕ್ಯವಿದೆ. ಐಶ್ವರ್ಯ ಆಧಿಕ್ಯ ಇದ್ದದ್ದರಿಂದಾಗಿ 8 ಬೇರೆ ಬೇರೆ ಪ್ರತ್ಯೇಕವಾದ ಲಕ್ಷಣವನ್ನು ನಾವು ಭಗವಂತನ ವಿಷಯದಲ್ಲಿ ಮಾಡಬಹುದು, ತಪ್ಪಿಲ್ಲ. ಹಾಗಾಗಿ 8 ಲಕ್ಷಣವನ್ನು ಸೂಚನೆ ಮಾಡದಂತೆ ಆಗತ್ತೆ ಅಂತ ನಮಗೆ ಸೂಚನೆ ಮಾಡ್ತಾರೆ. ಹಾಗಾಗಿ 2ನೇ ಸೂತ್ರದಲ್ಲಿ 8 ಲಕ್ಷಣವನ್ನು ಹೇಳಿದರು. ಆಮೇಲೆ ಶಾಸ್ತ್ರೋನಿತ್ವಾತ್ ಅಂತ ನಾವು ಸೂತ್ರದಲ್ಲಿ ಆ 8 ಲಕ್ಷಣ ಭಗವಂತನಿಗೆ ಬಂದೇ ಬರುತ್ತೆ, ರುದ್ರಾದಿಗಳಿಗೆ ಬರೋದಿಲ್ಲ ಅಂತನೋ ಕಾರಣಕ್ಕಾಗಿ ಏನಂತಾರೆ, ಜನ್ಮಾದಿ ಕಾರಣತ್ವೇನ ವೇದ ಪ್ರತಿಪಾದ್ಯನಾಗಿದ್ದಾನೆ ಭಗವಂತ ಅಂತನೋ ವಿಷಯದಲ್ಲಿ ವೇದವೇ ಪ್ರಮಾಣ ಅಂತನೋ ತತ್ವವನ್ನು ಈ 3ನೇ ಸೂತ್ರದಲ್ಲಿ ಸೂಚನೆ ಮಾಡಿದ್ರು. ಇನ್ನ ಇದರ ಮೇಲೆ ಅವರು ಪ್ರಶ್ನೆ ಮಾಡ್ತಾರೆ, ಏಕೋ ರುದ್ರೋ ನ ದ್ವಿತೀಯಾಯ ತಸ್ತೆ. ಆಮೇಲೆ ರುದ್ರದೇವರಿಂದಲೇನೆ ಎಲ್ಲ ಸೃಷ್ಟಿಯಾಯಿತು ಅಂತನ್ನೋದಕ್ಕಾಗಿ ಕೆಲವು ವಾಕ್ಯಗಳನ್ನು ಕೊಡ್ತಾರೆ, ಅಂದ್ರೆ ವೇದವನ್ನೇ ಪ್ರಮಾಣವನ್ನ ಕೊಡ್ತಾರೆ. ನೀವೇನಂದ್ರಿ, ವೇದದಲ್ಲಿ ಸೃಷ್ಟಿಯಾದಿಗಳು ಯಾರಿಂದ ಆಗತ್ತೋ ಅವರೇ ಬ್ರಹ್ಮ, ಅವನೇ ಜಗತ್ಕಾರಣ ಅಂತಂದ್ರಿ. ಅದೇ ವೇದದಲ್ಲಿ ರುದ್ರದೇವರಿಗೆ ಅನುಮಾನ ಬೇಡ, ವೇದದಿಂದ ಹೇಳಿದರೆ ಹಾಗಾದ್ರೆ ರುದ್ರದೇವ ಜಗತ್ಕಾರಣತ್ವ ಅಂತ ಇದೆ ಅಂತ ಒಪ್ಪಬೇಕಾ ನಾವು ಅಂತೆಲ್ಲ ಮುಂದಿನ ಚರ್ಚೆಗಳಿದೆ. ಅದಕ್ಕೆ ಅಭಿಪ್ರಾಯ ಉತ್ತರ ಇಷ್ಟೇ, ಅಲ್ಲೆಲ್ಲಾ ಕಡೆಗೆ ರುದ್ರ ಅಂತ ಶಬ್ದ ಇದ್ದ ಮಾತ್ರಕ್ಕೆ ರುದ್ರದೇವರನ್ನೇ ತಿಳ್ಕೊಳ್ಬೇಕು ಅಂತ ಸರ್ವತಾ ಇಲ್ಲ. ರುದ್ರ ಅಂತನೋ ಶಬ್ದಕ್ಕೆ ನಿಜವಾದ ಅರ್ಥವೇನು, ಅದಕ್ಕೆ ಮುಂದಿನ ಸೂತ್ರ ಹೊರಡತ್ತೆ, ಓಂ ತತ್ವ ಸಮನ್ವಯಾತ್ ಓಂ ಅಂತನ್ನುವ ಸೂತ್ರ. ಅದರಿಂದ ಎಲ್ಲಾ ಪ್ರಶ್ನೆಗೆ ನಮಗೆ ಸಮಾಧಾನ ಸಿಗತ್ತೆ. ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಆಯ್ತು, ಶ್ರೀಕೃಷ್ಣ ಅರ್ಪಣಮಸ್ತು ಆಚಾರ್ಯ.